ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಮಾವ, ಇದೂ ನನ್ನ ಮನೆನೇ ತಾನೆ. ಇಲ್ಲಿಗೆ ಬರಕ್ಕೆ ನಂಗೆ ಯಾವಾಗಲೂ ಇಷ್ಟನೇ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ನಾನೀಗ ಬರೀ ನಿಮ್ಮ ಅಳಿಯನಾಗಿ ಬರ್ತಲ್ಲ, ನಿಮ್ಮ ಮಗನಾಗಿ ಬರ್ತಾ ಇದ್ದೀನಿ. ಬನ್ರಿ ಇಬ್ರು ಬಲ್ಗಾಲಿಟ್ಟು ಒಳಗ್ ಬರ್ರಿ. ಎಲ್ರು ಮದುವೆ ಆದ ತಕ್ಷಣ ಸೊಸೆನ ಮನೆ ತುಂಬಿಸ್ಕೊಳ್ಳೋದು ನೋಡಿದೀನಿ. ಫಾರ್ ದ ಫಸ್ಟ್ ಟೈಮ್ ಅಳಿಯನ್ನ ಮನೆ ತುಂಬಿಸ್ಕೊಳ್ತಿರೋದನ್ನ ನೋಡಿ ನನ್ನ ಕಣ್ಗಳು ಪಾವನ ಆಗೋಯ್ತು. ಪದ್ದು, ಪದ್ಮಿನಿ, ಇದ್ನ ಅಳಿಯಂದ್ರಿಗೂ ನಿಮ್ ತಾವಂಗೂ ಕೊಟ್ಬಿಡು, ತಗೊಂಡೋಗವ. ನಂಗೆ ನನ್ನನ್ನವ್ರ ಮುಂದೆ ಹೋಗ್ ನಿಲ್ಲೋ ಶಕ್ತಿನೇ ಇಲ್ವಲ್ಲ. ಏನಿಲ್ಲ, ನೀನು ಮಗಕ್ಕೆ ಎಷ್ಟು ಜ್ವರ ಬಂದೈತಿ ಅದನ್ನು ಕೊಡು ಅಂತ ಹೇಳ್ತಲ್ಲ. ಬುದ್ಧಿಗೈತ ಹೀಗೆ ಪುರ್ವೆ ಪುರ್ವೆ ನೀನು ಹೋಗಪ್ಪ, ಮಕ್ಕೋ ಹೋಗಿ ಬರವ, ಬಾ ಬಾ ಬಾ. ನೋಡು, ಇದು ತಗೊಂಡೋಗಿ ಇಬ್ಬರು ಬಾವಂದ್ರು ಕೊಟ್ಬಿಡು, ತಗೊಂಡು. ಥ್ಯಾಂಕ್ ಯು ಸೊ ಮಚ್. ಹೌದು, ಯಾಕೊಂಥರ ಸಪ್ಕಿದೆಯಾ? ಓ, ನಾಳೆ ನಿಮ್ಮ ಅಕ್ಕನ ನಾವು ನಮ್ಮನೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಬೇಜಾರಾ? ಅಣ್ಣ, ಈ ಪೂರ್ವಿ ಇದ್ದಾಳಲ್ಲ, ಅಜ್ಜೆಸ್ಟ್ ಮಾತಾಡ್ತಾಳೆ ಗೊತ್ತಾ? ಒಂದ್ಸಲ ಉಸಿರು ಹೇಳ್ಕೊಂಡ್ರೆ 100 ಮಾತು ಆಡ್ಬಿಟ್ಟೆ ಉಸಿರು ಬಿಡೋದು. ನಾನು ಈ ಪೂರ್ವಿನ ಎಲ್ಲಿ ನೋಡಿದೀನಿ ಅನ್ನೋ ವಿಷಯ ಕಡೆಗೂ ರಹಸ್ಯವಾಗಿ ಉಳಿದ್ಬಿಡ್ತಲ್ಲ. ಎಲ್ಲಿ ನಿಮ್ಮ ಅಕ್ಕ, ಸಾರಿ, ಎಲ್ಲಿ ನನ್ನ ಹೆಂಡತಿ? ಜ್ವರ ಹೋಯ್ತಾ? ಅಕ್ಕನ್ಗೆ ಜ್ವರ ಐತೆ, ರೂಮ್ನಲ್ಲಿ ಅವಳೆ. ಅಳಿಯಂದ್ರೆ ನಮ್ದು ಚಿಕ್ಕ ಮನೆ ಇರೋದ್ರಾಗೆ ವಿಶಾಲವಾಗಿರೋದು ಅಂದ್ರೆ ಇದೊಂದೇ ಜಾಗ. ಇಲ್ಲೇ ಹಾಸಿಗೆ ಕೊಟ್ಬಿಡ್ತೀನಿ. ಇಲ್ಲ, ನೀವು ನಮ್ ಕೂಡ ನಂಗೆ ಮಲ್ಕೊಂಬಿಡಿ, ಅಲ್ಲೇ ಹಾಸಿಗೆ ಕೊಡ್ತೀನಿ, ನಾವು ಆಚೆ ಕಡೆ ಮಲ್ಕೋತೀವಿ. ಅತ್ತೆ, ನೀವು ಯಾಕಷ್ಟು ಕಷ್ಟ ತಗೊಳ್ತೀರಾ? ನಾವಿಲ್ಲೇ ಮಲ್ಕೊಳ್ತೀವಿ. ನೀವು ಹಾಸಿಗೆ ಹಾಸ್ಕೊಳಕಷ್ಟು ತಗೋಬೇಡಿ. ಚಾಪೆ, ದಿಂಬು, ಬೆಡ್ಶೀಟ್ಸು ಎಲ್ಲಿದೆ ತೋರಿಸಿ, ನಾವೇ ಹಾಸ್ಕೋತೀವಿ. ಅಯ್ಯೋ, ನೀವು ನಮ್ಮನೆ ಅಳಿಯಂದ್ರು, ನಿಮ್ಮ ಹತ್ರ ಕೆಲಸ ಮಾಡ್ಸದ? ನಿಮ್ಮ ಉಪಚಾರ ನಾವು ಮಾಡ್ಬೇಕು. ನೀವಿರಿ, ನಾನು ತಗೊಂಬರ್ತೀನಿ. ನನಗಂತೂ ಈ ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲಗೋದು ಅಂದ್ರೆ ತುಂಬಾ ಇಷ್ಟ. ಇದೆಲ್ಲ ನಂಗೆ ಅಭ್ಯಾಸನೇ ಇರಲಿಲ್ಲ. ಒಂದ್ಸಲ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲಿ ತರ ನೆಲದ ಮೇಲೆ ಮಲಗಿದ್ವಿ. ಈ ಹರಿ ಹಾಸಿಗೆ ಬರುತ್ತಲ್ಲ, ಉದ್ದಕ್ಕೆ ಹಾಸ್ಕೊಂಡು ಫ್ರೆಂಡ್ಸ್ ಎಲ್ಲ ಅದ್ರ ಮೇಲೆ ಮಲಗಿ ಬೆಳಿಗ್ಗೆ ತನಕ ಹರಟೆ ಹೊಡೆದಿದ್ವಿ. ಸಕ್ಕತ್ತಾಗಿತ್ತು ನಿಜವಾಗ್ಲು. ಈಗ ಬೆಳಗ್ಗೆ ತನಕ ಕತೆ ಗೀತೆ ಹೊಡಿಬೇಡೋಣ. ಫುಲ್ ನಿದ್ದೆ ಎಳಿತಿದೆ ನನಗೆ, ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನು. ಇರಿ, ಚಾಪೆ ದಿಂಬು ಒಟ್ಟಿಗೆಲ್ಲ ತರ್ತೀನಿ. ಅತ್ಯವ, ಎಷ್ಟೇ ಯೋಚನೆ ಮಾಡಿದ್ರು ಇದೆಲ್ಲ ಕನ್ಸಲ್ಲ. ನಿಜ ನಿಜನ ಒಪ್ಕೊಳಕ್ಕೆ ನಂಗೆ ಕಷ್ಟ ಆಗ್ತೈತೆ. ಯಾಕತ್ಯವ ಹಿಂಗೆಲ್ಲ ಆಗೋಯ್ತು? ಏನ್ ಹೇಳೋದವ ಪದ್ಮಿನಿ, ನನ್ ಮಾತಾಡೋಕೆ ಪಾಯ ಇಲ್ಲ ಕಣವ. ಮುಂದೇನ್ ಮಾಡ್ಬೇಕತ್ಯವ? ಎಲ್ರು
ನನ್ನನ್ನೇ ನಂದನ್ ಹೆಂಡತಿ ಅಂತವ್ರೆ. ಆದ್ರೆ ನಂದನ್ ಕೈಯಿಂದ ತಾಳಿ ಬಿದ್ದಿದ್ದು ಪೂರ್ವಿ ಕುತ್ತಿಗೆಗೆ. ಅಂದ್ಮ್ಯಾಕೆ ನಾನೆಂಗ್ ನಂದನ್ ಹೆಂಡತಿ ಆಗಕ್ ಸಾಧ್ಯ? ಯಾರ್ ಸಂಬಂಧ ಏನು ಅಂತ ಗೊತ್ತಾಗ್ದೆ ತಲೆ ಚಿಟ್ಟಿ ಹಿಡಿತೈತೆ. ಇದನ್ನ ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ಮುಚ್ಚಿಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ನನ್ನ ಕ್ಷಮಿಸ್ಬಿಡವ್ವ ಪದ್ಮಿನಿ. ನೀನು ಪೂರ್ವಿ ಪಾವನಿ ಹಕ್ಕಿ ಹಂಗ್ ಹಾರಾಡ್ಬೇಕು, ನನ್ನಂಗೆ ಪಂಚದ ಬದುಕು ಆಗ್ಬಾರ್ದು ಅಂತ ಆಸೆ ಪಟ್ಟಿದ್ದೆ ಕಣವ್ವ ನಾನು. ಆದ್ರೀಗ ರೆಕ್ಕೆ ಸಿಕ್ಕಾಕೊಂಡು ಹಾರಕ್ಕೂ ಆಗದೆ ಬೀಳಕ್ಕೂ ಆಗದೆ ಒತ್ತಾಡೋದಕ್ಕೆ ನಾನೇ ಕಾರಣ ಆಗ್ಬಿಟ್ನವ್ವ. ನಿಮ್ಮಪ್ಪಯ್ಯ ಯಾವತ್ತೂ ಹೇಳ್ತಿದ್ದ, ನನ್ನ ಮಕ್ಕಳ ಜೀವನನ ಹಾಳು ಮಾಡಬೇಡ ಅಂತ. ಆದ್ರೀಗ ಅವನ ಮಾತನ್ನೇ ನಿಜ ಮಾಡ್ಬಿಟ್ನವ್ವ ನಾನು. ಅತ್ಯವ ನೀವೇ ಹಿಂಗೆ ಹೇಳ್ಬಿಟ್ರೆ ನಾನು ಪೂರ್ವಿ ಏನ್ ಮಾಡ್ಬೇಕು? ನೀವೇ ಕೈ ಚೆಲ್ಬಿಟ್ರೆ ನಮ್ ಗತಿ ಏನು ಅತ್ಯವ? ಮುಟ್ಟಿ ಏನು ಅಂತ ದಾರಿ ತೋರ್ಸೋರು ಯಾರು ನಮ್ಗೆ? ಏನಾದ್ರೂ ಮಾಡಿ ಈ ಘಟ್ನ ಬಿಡ್ಸೇ ಅತ್ಯವ. ಇದಕ್ಕೆಲ್ಲ ಕಾರಣನೇ ನಾನು. ಇದಕ್ ಪರಿಹಾರ ಹುಡುಕ್ಬೇಕಾದವಳು ನಾನು. ಇದಕ್ಕೊಂದು ಪರಿಹಾರ ಹುಡುಕ್ತೀನವ್ವ ಪದ್ಮಿನಿ. ಆದ್ರೆ ನಂಗೆ ಹೊಸ ಸಮಯಾವಕಾಶ ಬೇಕಷ್ಟೆ. ಏಟಂದ್ರೂ ನಾಳೆ ಬೆಳಗ್ಗೆ ಗಂಟ ನಮಗ್ ಸಮಯ ಐತಲ್ಲ, ಅಷ್ಟ್ರಾಗೆ ಈ ಗಂಟನ್ನ ಬಿಡಿಸಿ ನಿಮ್ಗೊಂದು ದಾರಿನ ತೆರವು ಮಾಡ್ತೀನವ್ವ ನಾನು. ತೆರವು ಮಾಡ್ತೀನಿ. ಜಯ, ಸುಸ್ತಾಗಿರ್ತೀಯಾ, ಫ್ರೆಶ್ ಆಗಿ ರೂಮಲ್ಲಿ ಮಲಗಿರ್ತೀಯ ಅಂತ ನಾನು ಅನ್ಕೊಂಡೆ. ನೀನು ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ಯಾ. ಏನು ಯೋಚನೆ ಮಾಡ್ತಿದ್ಯಾ? ನಾನಂತೂ ಫುಲ್ ಖುಷಿ ಆಗಿದ್ದೀನಿ. ನನ್ನ ಮಗನ ಮದುವೆ ಸಾಂಗವಾಗಿ ನೆರವೇರಿ ಎಲ್ಲ ಸಂಭ್ರಮನೂ ಇವತ್ತೇ ಮುಗಿದೋಗ್ಬಾರ್ದು ಅನ್ನೋ ಕಾರಣಕ್ಕೋ ಏನೋ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಾಳೆಗೆ ಮುಂದಕ್ಕೆ ಹೋಯ್ತು. ನಾಳೆಯಿಂದ ಈ ಮನೆಗೊಂದು ಹೊಸ ಕಳೆ ಬರುತ್ತೆ. ಅದೇನ್ ಸಂಭ್ರಮ ಕಾಣ್ತಿದ್ಯೋ? ನಾನಂತೂ ಕಾಣೆ ಬರ್ತಿರೋಳು ನಮ್ಮನೆ ಸೊಸೆನ ಇಷ್ಟೊಂದು ಕುಣ್ದಾಡೋದಿಕ್ಕೆ. ಯಾಕೆ ಹಾಗಂತೀಯ ಜಯ? ನಮ್ ನಂದನ ಹೆಂಡತಿ ಅಂದ್ಮೇಲೆ ನಮ್ ಸೊಸೆನೇ ಅಲ್ವಾ? ನಮಗೂ ನಮ್ ಸ್ವಂತ ಮಗ ಇದ್ದಿದ್ರೆ ಅವನನ್ನ ಮದ್ವೆ ಆಗಿ ಬರೋಳು ನನ್ ಸೊಸೆ ಆಗ್ತಿದ್ಲು. ಆದ್ರೆ ನೀವ್ ಮಾತ್ರ ಅನ್ಕೊಳ್ಳೋದಷ್ಟೇ, ನನ್ ಮಗ, ಈ ಸಂಭ್ರಮ ನಂದು ಅಂತ. ಈ ಮನೆಯವರು ನಮ್ಮನ್ನ ಇದರಿಂದ ದೂರನೇ ಇಟ್ಟಿದ್ದಾರೆ. ಅದು ನಿಮ್ ಗಮನಕ್ಕೆ ಬರ್ಲಿಲ್ವಾ? ನೀವೇ ನೋಡಿದ್ರಲ್ಲ, ಒಂದೇ ಒಂದ್ ಶಾಸ್ತ್ರಕ್ಕಾದ್ರೂ ನಮ್ಮನ್ ಕರೆದ್ರ? ಎಲ್ಲದಕ್ಕೂ ನಿಮ್ಮ ಅಣ್ಣ ಅತ್ತಿಗೆದೆ ಮೇಲ್ಗೈ, ನಾವು ಗುಪ್ನಲ್ಲಿ ಗೋವಿಂದ. ತೇಪೆ ಹಚ್ಚೋದಿಕ್ಕೆ ತಿಲಕ ಇಡು ಅಂತ ನನ್ನ ಕೈಲಿ ಇಡ್ಸಿದ್ರು ಅಷ್ಟೆ. ಜಯ, ಯಾಕೆ ಸುಮ್ಮನೆ ಏನೇನೋ ಅನ್ಕೊಂಡು ಮಾತಾಡ್ತಾ ಇದೀಯಾ ಅಲ್ವೇ? ಜನಾರ್ದನ್ ನಂದನ್ ನಮ್ಮ ಮಕ್ಕಳೇ ಅಲ್ವಾ? ಅವ್ರು ಯಾವತ್ತಾದ್ರೂ ನಮ್ಮನ್ನ ಬೇರೆಯವ್ರ ತರ ನೋಡಿದಾರ ಹೇಳು? ಇಲ್ಲ ತಾನೆ? ನೀನೇ ಸುಮ್ಮನೆ ಏನೇನೋ ಅನ್ಕೋತಾ ಇದೀಯ ಅಷ್ಟೆ. ನಾನು ಹಿಂಗೆ ಎಷ್ಟು ಸಲ ಹೇಳಿದೀನಿ ಹಳೆದನ್ನೆಲ್ಲ ಮಾರ್ತು ಬಿಡು ಅಂತ. ನೀ ನನ್ನ ಮಾತೇ ಕೇಳಲ್ಲ. ನೋಡು ಜಯ, ಯಾವತ್ತೂ ನಮಗ್ ಸಂತೋಷ ಕೊಡೋ ಘಟನೆಗಳನ್ನಷ್ಟೇ ನಾವು ನೆನಪು ಮಾಡ್ಕೋತಾ ಇರಬೇಕು, ಮನ್ಸಿಗೆ ನೋವು ಕೊಡೋ ಅಂಥ ಘಟನೆಗಳನ್ನಲ್ಲ. ಮರವು ಅನ್ನೋದು ಆ ಭಗವಂತ ನಮಗೆ ಕೊಟ್ಟಿರೋ ವರ. ಕೆಟ್ಟದನ್ನೆಲ್ಲ
ನಾವು ಮರ್ತು ಬಿಡ್ಬೇಕು. ಅರಿಬೇಕಾ? ನೀವು ಮರ್ತಿದ್ದೀರಾ? ನಮ್ಮ ಈ ಕೆಟ್ಟ ಪರಿಸ್ಥಿತಿಗೆ, ನನ್ನ ಈ ಸ್ಥಿತಿಗೆ ನಿಮ್ಮ ಅತ್ತಿಗೆನೇ ಕಾರಣ. ನಾನ್ ಮಾತ್ರ ಯಾವತ್ತೂ ಮರೆಯಲ್ಲ. ಜಯ, ಅದ್ಗೆ ಅಕ್ಕ, ನೀವ್ ಯಾವಾಗ ಬಂದ್ರಿ? ಅದು ನಿದ್ದೆ ಬರ್ತಾ ಇರ್ಲಿಲ್ಲ. ಹೊರಗಡೆ ಯಾರೋ ಮಾತಾಡೋದು ಕೇಳಿಸ್ತು, ಅದಕ್ಕೆ ಬಂದೆ. ಪರವಾಗಿಲ್ಲ. ನಂದನ್, ನನಗೆ ನಿಮ್ಮ ಮಾವನೂರಲ್ಲಿ ಈ ನೀರ ಕುಡಿಬೇಕು, ಅದ್ರ ರುಚಿ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು ಕಣ. ಛೇ, ಆಗ್ಲೇ ಇಲ್ಲ. ನಂದನ್, ಮಲ್ಕೊಂಡ್ಯಾನ? ಉತ್ತರನೇ ಇಲ್ಲ. ನಂದನ್, ನಂದನ್ ಎಲ್ಲೋದ ಇವನು? ತಗೋ ಪೂರ್ವಿ. ನ್ಯಾನೆ ಮೇಲೆ ಆಗ್ತಾವ, ಹೋಗು. ಎಷ್ಟು ರಾಡಿ ಆಗೈತೆ ನೋಡು ಈ ರೂಮು. ನನ್ನ ಜೀವನನೂ ಹಿಂಗೆ ರಾಡಿ ಆಗ್ಬಿಟ್ಟೈತಲ್ವಾ. ಎಲ್ಲ ಮೊದ್ಲಂಗೆ ಸರಿ ಮಾಡಿ ಮೊದ್ಲಂಗೆ ಜೋಡ್ಸಕ್ಕಾಗಕ್ಕಿಲ್ಲ ಈಗ. ಈ ಸುಕ್ಕನ್ನ ಎಷ್ಟೇ ತಿಕ್ ಸರಿ ಮಾಡಿದ್ರು ಮೊದ್ಲಂಗೆ ಆಗಕ್ಕಿಲ್ಲ ಅಲ್ವಾ. ನನ್ಗೆ ಗೊತ್ತೈತೆ ನಿನ್ಗೆ ದೊಡ್ಡ ಆಘಾತ ಆಗೈತೆ ಅಂತ. ನನಗೂ ಹಂಗೆ ಆಗೈತೆ ಕಣೆ. ಆದ್ರೆ ನೀನಿಂಗ್ ಮೌನವಾಗಿದ್ಬಿಟ್ರೆ ನನ್ಗೇನು ತೋಚದೇ ಇಲ್ಲ ಪೂರ್ವಿ. ಅಕ್ಕ, ನಾನು ಇಲ್ಲಿವ್ನಿ. ಅಯ್ಯೋ, ನೀವ್ ಯಾವಾಗ ಬಂದ್ರಿ? ಕ್ಷಮಿಸಿ, ನನ್ಗೆ ಗೊತ್ತಾಗ್ಲಿಲ್ಲ. ನೀವು ತುಂಬಾ ಚೆನ್ನಾಗಿ ಫಿಲಾಸಫಿ ಮಾತಾಡ್ತಿರಲ್ಲ, ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ದೊಡ್ಡ ಅಭಿಮಾನಿ ನಾವು. ನಿಮ್ಮ ಸ್ಪೀಚ್ಗೆ ಒಂದು ಆಟೋಗ್ರಾಫ್ ಕೊಡ್ತೀರಾ ಪ್ಲೀಸ್? ತಲೆ ಕೆಟ್ಟಿದ್ಯಾ ನಿನ್ಗೆ? ಹಾ, ಬಾ ಇಲ್ಲಿ, ಬಾ ಕೂತ್ಕೋ. ಮೈ ಎಷ್ಟು ಬಿಸಿ ಇದೆ, ಜ್ವರ ಬಂದಿದೆ ನಿನ್ಗೆ. ಸುಮ್ಮನೆ ಮಲ್ಗೋದ್ ಬಿಟ್ಟು ರೂಮ್ ಕ್ಲೀನ್ ಮಾಡೋ ಕೆಲಸ ಎಲ್ಲ ಬೇಕಿತ್ತ ಈ ರಾತ್ರಿಲಿ? ಅದ್ರ ಜೊತೆ ಫಿಲಾಸಫಿ ಬೇರೆ. ಏನದು? ಸುಕ್ಕಂತೆ, ಜೀವನ ಅಂತೆ. ರೆಸ್ಟ್ ಬೇಕು ಪತ್ಮಿನಿ ನಿಂಗೆ. ಸುಸ್ತಾಗಿದ್ಯಾ ನೀನು? ಈಗೇನು ರೂಮ್ ಕ್ಲೀನ್ ಆಗ್ಬೇಕು ತಾನೆ? ನಾನ್ ಮಾಡ್ತೀನಿ. ಮೇ ಹೂನಾ? ಅಲ್ಲ, ನೀವ್ ಯಾಕೆ ಇದನ್ನೆಲ್ಲ? ನೀನ್ ಅಲ್ಲಾಡ್ಕೊಡ್ದು, ಸುಮ್ಮನೆ ಕೂತ್ಕೋ ಕೂತ್ಕೋ. ಡನ್. ಬಾ ಈಗ. ಈಗ ಹಾಯಾಗಿ ಮಲ್ಕೋ. ಓ, ಪೂರ್ವಿ ಮೇಡಮ್ ಅವ್ರು ಬಂದ್ರಣ ತಾವ್ ಮಲ್ಗೋದು? ಬನ್ನಿ ಮೇಡಮ್, ಬನ್ನಿ. ಅಕ್ಕ, ನಿನಗೆ ಜ್ವರ ಐತೆ, ಮೊದಲು ಮಾತೆ ತಗೋ. ಮಾತ್ರೆ ತಗೊಂಡು ಹಾಯಾಗಿ ಮಲ್ಕೋ, ಜ್ವರ ಎಲ್ಲ ಇಳ್ದೋಗ್ಬಿಡುತ್ತೆ. ಅಯ್ಯೋ ಅಳಿಯಂದ್ರೆ, ನೀವ್ ಇಲ್ಲಿದ್ದೀರಾ? ನೀವ್ ಹೋಗಿ ಮಲ್ಕೊಳ್ಳಿ.
ಹೋಗಿ. ನನ್ನ ಹೆಂಡತಿಲ್ ಪಾಪ ಜ್ವರ ಅಂತ ನಳ್ತಿದ್ರೆ ನಾನು ಹೇಗೆ ಮಲ್ಗೋಕ್ಕಾಗತ್ತೆ ಆಂಟಿ? ಪದ್ಮಿನಿ ಮಲ್ಕೋ. ಮಲ್ಕೋ ಮಲ್ಕೋ. ಮದ್ವೆ ಓಡಾಡ್ತಾಗೆ ಜ್ವರ ಬಂದೈತೆ. ಈಗ ತಣ್ಣೀರ್ ಪಟ್ಟಿ ಹಾಕ್ತೀನಲ್ಲ, ನಾಳೆ ಬೆಳಗ್ಗೆಗೆ ಸರಿ ಹೋಯ್ತಾಳೆ. ಕೊಡೀನಿ ಕೊಡಿ. ನಿಮಗೂ ಪಾಪ ಸುಸ್ತಾಗಿರುತ್ತೆ, ಹೋಗಿ ಮಲ್ಕೊಳ್ಳಿ, ನಾನಿಲ್ಲಿರ್ತೀನಿ. ಅಯ್ಯೋ ಅಂದ್ರೆ ಸುಮ್ಕೆ ನಿಮ್ಗೆ ಯಾಕೆ ತೊಂದ್ರೆ? ನಾಳೆ ಮತ್ತೆ ಬೆಂಗಳೂರು ತನಕ ಪ್ರಯಾಣ ಮಾಡ್ಬೇಕು. ನಿಮ್ಗೂ ಆದ್ರೂ ವಿಶ್ರಾಂತಿ ಬೇಕಲ್ವಾ? ಹೌದು, ನೀವು ಸುಸ್ತಾಗಿರ್ತೀರಾ, ರೆಸ್ಟ್ ಮಾಡಿ. ಸರಿ, ಏನೇ ಬೇಕಿದ್ರೂ ಎದ್ದೋಗ್ಬೇಡ, ನನ್ನನ್ನು ಕರಿ. ಗುಡ್ ನೈಟ್. ಪೂರ್ವಿ ಇಲ್ಲೇ ಮಲ್ಗಿದ್ಲಲ್ಲ, ಎಲ್ಲೋದ್ಲು? ನಂದನ್ ಅವ್ರು ಇಲ್ಲಿಲ್ವಾ? ಊರ್ವಿ ಏನಾರ ಎಲ್ಲ ಸತ್ಯನ ನಂದನ್ ಅವ್ರಿಗೆ ಹೇಳ್ಬೇಕು ಅಂತ ಕರ್ಕೊಂಡು ಹೋಗಿರ್ಬೋದಾ? ಪೂರ್ವಿ ಅಕ್ಕ, ಪೂರ್ವಿ ಯಾಕೆ ಅಳ್ತಿದ್ಯಾ? ಇಲ್ಲಿ ಒಬ್ಳೆ ಬಂದ್ ಯಾಕೆ ನಿಂತಿದ್ಯಾ? ಭಯ ಆಗ್ತೈತಾ? ನನ್ ಗೊತ್ತೈತೆ ಪೂರ್ವಿ, ನಿನ್ ಕತ್ತಂದಿರೋ ಈ ತಾಳೆ ನಿನ್ ನಿಂತಿನ ಕೊಲ್ತೈತೆ ಅಂತ. ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಅಳ್ಬೇಡ್ವೆ ಅಕ್ಕ. ಇವತ್ತೇನಾಯ್ತು ಗೊತ್ತಾ? ನಮ್ ಪತ್ತು ಮದ್ವೆ ಎಷ್ಟು ಸಲೀಸಾಗಿ ಸಂದಾಗಿ ನಡೀತಲ್ವಾ? ಇನ್ನು ನಮ್ ಪೂರ್ವೇದು ಹಂಗೆ ಆಗ್ಬಿಟ್ರೆ ಅಷ್ಟೇ ಸಾಕು. ಏನಭಿನಯ, ಯಾಕೆ ಅವಸರ? ಇನ್ನವಳು ಚಿಕ್ಕವಳು, ಈಗಲೇ ಅವಳು ಮದುವೆ ಮಾಡೋದು ಬೇಡ. ಪುಟ್ಟ, ನೀನು ನಿಮ್ಮ ಅಕ್ಕ ಪದ್ಮಿನಿ ಜಾಗವ ತುಂಬಬೇಕು. ನಾನ್ ಅಕ್ಕನ್ ಜಾಗವ ತುಂಬೋದ? ಒಬ್ರು ಜಾಗನ ಇನ್ನೊಬ್ರು ಹೆಂಗಪ್ಪಯ್ಯ ತುಂಬಕ್ಕಾಯ್ತದೆ? ಯಾಕಾಗಕ್ಕಿಲ್ಲವಾ? ಆಗ್ತತಿ. ನಿಮ್ಮ ಅಕ್ಕನಿಗೆ ನೀನುವ ಮನೆಯ ಎಲ್ಲರ ಒಳ್ಳೆಯದನ್ನು ಬಯಸ್ಬೇಕು, ಎಲ್ಲರ ಕಷ್ಟ ಸುಖನೂ ನೋಡ್ಕೋಬೇಕು. ಆಗ ನಿಮ್ಮ ಅಕ್ಕನ ಜಾಗ ನೀನು ತುಂಬಬಹುದು. ಆದರೆ ನಿಮ್ಮ ಅಕ್ಕನಂಗೆ ನೀನು ಆಗಕ್ಕ ಹಾಕಿಲ್ಲ. ಯಾಕವ್ವ ಕಣ್ಣಲ್ಲಿ ನೀರು? ಪದ್ದು ನಾಳೆ ಅವ್ರ ಮನೆಗೆ ಹೊಂಟೋಯ್ತಾಳೆ ಅಂತನಾ? ಹೋ,
ಅಪ್ಪಯ್ಯ, ಮದ್ವೆನಾಗೆ ಈ ಮಾಂಗನ್ಯಕ್ಕೆ ಯಾಕೆ ಅಷ್ಟೊಂದು ಬೆಲೆ? ಅದನ್ನ ತೆಗೆದ್ರೆ ಏನಾಗ್ತೈತೆ? ಒಳ್ಳೆ ಮುಹೂರ್ತದಾಕೆ ದೇವತೆಗಳು ಅಸ್ತು ಅನ್ನೋ ಹೊತ್ನಾಗೆ ಬಂದಿರೋ ಜನಗಳ ಸಾಕ್ಷಿಯಾಗಿ ಆ ಗಂಡು ಹೆಣ್ಣಿಗೆ ತಾಳಿ ಕಟ್ತಾನಲ್ಲ, ಆಗ ಆ ಗಂಡು ಹೆಣ್ಣು ಇಬ್ರು ಗಂಡ ಹೆಂಡ್ರಾಗ್ಬಿಡ್ತಾರೆ. ಅದನ್ನ ಸಮಾಜ ಒಪ್ಕೊಂಡು ಅನ್ನದ ಸಾಕ್ಷಿಯಾಗಿ ಅಕ್ಷತೆಯಾಗಿ ಹರಿಸ್ತೈತೆ. ಅದಾದ್ಮೇಲೆ ಗಂಡು ಹೆಣ್ಣಿಗೋಸ್ಕರ ಬಾಳ್ಬೇಕು, ಹೆಣ್ಣು ಗಂಡಿಗೋಸ್ಕರ ಬಾಳ್ಬೇಕು. ಈ ಬಾಳ್ವಿಗೆ ನಾಂದಿ ಹಾಡದೇನೆ ತಾಳಿ. ಇಂಥ ತಾಳಿನ ತೆಗೆದ್ರೆ ಏನಾಗ್ತೈತೆ ಅಂತ ಪ್ರಶ್ನೆ ಕೇಳ್ಸಲ್ಲವ ನೀನು. ತೆಗಿಬಾರ್ದು. ತೆಗೆದ್ರೆ ಗಂಡನಿಗೆ ಕೇಳ್ಕೊ. ಆದ್ರೆ ಈಗಿನ ಕಾಲದವು ತಾಳಿ ಬೆಲೆನ ಗೊತ್ತಿಲ್ಲದೆ ತೆಗೆದು ಬಿಡ್ತಾರೆ. ಆದ್ರೆ ಪತ್ನಿಗಳ್ಬೇಕು, ಯಾವುದೇ ಕಾರಣಕ್ಕೂ ತಾಳಿನ ತೆಗಿಬೇಡ ಅಂತ. ನನ್ನ ಮಗಳು ಅಂತ ಅಮಂಗಳದ ಕೆಲಸನ ಮಾಡಬಾರ್ದು. ಆ ಥರ ಏನಾದ್ರೂ ಮಾಡಿದ್ರೆ ಅದು ಅವಳ ಗಂಡನಿಗೆ ಕ್ಷೇಸಲ್ಲ. ಹೌದವ್ವ, ಒಂದು ಕಿತ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ರೆ ಮುಗೀತು. ಅದೇ ಅವಳ ಆಸ್ತಿ, ಅವಳ ಸರ್ವಸ್ವ ಎಲ್ಲನೂ. ಅಷ್ಟೇ ಅಲ್ಲ, ಅವಳು ದಿನ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಕಣ್ಣಿಗೆ ಒತ್ಕಂತಲ್ ನೋಡು, ಅದೇ ಅವಳು ಗಂಡನಿಗೆ ಶ್ರೇಯಸ್ಸು. ಅದೇನಾರ ಕುತ್ತಿಗೆಯಿಂದ ಆಚೆಗೆ ತೆಗೆದ್ರೆ ಕೆಡಕ್ಕಾದೈತೆ ಅಂತಾನೆ ಅರ್ಥ.